ನೀವು ಡಯಟ್ ವರ್ಕೌಟ್ ಮಾಡ್ತಾನೆ ಇಲ್ಲ ಬಟ್ ಸ್ಟಿಲ್ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದ್ರೆ ಇದು ವರಿ ಮಾಡ್ಕೊಬೇಕಾಗಿರೋ ವಿಚಾರನೇ. ನಿಮ್ಮ ಆರೋಗ್ಯ ಅಧ್ವಾನ ಆಗ್ತಿದೆ ಅಂತ ಅರ್ಥ. ಎಸ್ಪೆಷಲಿ 30 ಆದ ನಂತರ. ಆದರೆ ಫ್ರೆಂಡ್ ಒಬ್ರು 32 ಇಯರ್ಸ್ ಓಲ್ಡ್ 85 kgs ಇಂದ 80 kg ರೆಡ್ಯೂಸ್ ಆಗಿದ್ದಾರೆ ವಿತೌಟ್ ಡೂಯಿಂಗ್ ಎನಿ ಡಯಟ್ ಅಥವಾ ವರ್ಕೌಟ್. ಹೇಗೆ ಅಂತ ಅಂದ್ರೆ ಆಫ್ಟರ್ 30 ನಾವು ಏನೂ ಮಾಡದೇ ಇದ್ರು ತನ್ನಷ್ಟಕ್ಕೆ ತಾನೇ ಬಾಡಿ ವೀಕ್ ಆಗ್ತಾ ಹೋಗುತ್ತೆ, ಟೆಸ್ಟೋಸ್ಟೆರಾನ್ ಡ್ರಾಪ್ ಆಗುತ್ತೆ, ಮಸಲ್ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಹೇಗೆ 16-18 ಆದ ನಂತರ ಸ್ಟ್ರಾಂಗ್ ಆಗ್ತೀವಿ ಅಲ್ವಾ ಫಿಸಿಕಲಿ, ಮಕ್ಕಳಿಂದ ಒಂದು ಅಡಲ್ಟ್ಹುಡ್ಗೆ ಬಂದಾಗ, ಹಾಗೆ 30 ಆದ ನಂತರ ವೀಕ್ ಆಗೋ ಸ್ಟೇಜು. ಸೊ ಇವರು ಕಳ್ಕೊಂಡಿರೋ ವೆಯ್ಟ್ ಮಸಲ್ ಆಗಿದೆ. ಸೊ ಅವ್ರಿಗೂ ಫೀಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳಿದ್ರು ಇವತ್ತು, ನಾನು ಸಣ್ಣ ಆಗ್ತಾ ಇದ್ದೀನಿ, ಮಸಲ್ ಎಲ್ಲ ಹೊರಟೋಗಿದೆ, 4 ಆರ್ಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಡಲ್ ಆಗ್ತಾ ಇದೆ ಅಂತ. ಆಮೇಲೆ ನಿಮ್ಮ ವಯಸ್ಸಾಗಿರೋ ಪೇರೆಂಟ್ಸ್ ನ ನೋಡಿದ್ರೆ ಆಫ್ಟರ್ 50 ಅಥವಾ 60 ಅವರು ಕೂಡ ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ. ಅವರು ನಾನು ಫಿಟ್ ಆಗ್ತಾ ಇದ್ದೀನಿ, ಆರೋಗ್ಯವಾಗಿ ಆಗ್ತಾ ಇದ್ದೀನಿ ಅಂತ ಫೀಲಿಂಗ್ ಅಲ್ಲಿ ಇರ್ತಾರೆ ವೆಯ್ಟ್ ರಿಡ್ಯೂಸ್ ಆಗ್ತಿರೋದ್ರಿಂದ. ಅವರಲ್ಲಿ ಈ ಮಸಲ್ ಮಾಸು ತುಂಬಾ ಈಸಿಯಾಗೆ ನೋಡ್ಬೋದು. ಕೈ ಕಾಲೆಲ್ಲ ಸಣ್ಣ ಆಗೋಗಿರುತ್ತೆ, ಸ್ಕಿನ್ ಎಲ್ಲ ಜೋತ್ ಬೀಳೋ ತರ ಆಗಿರುತ್ತೆ. ಇದು ವೀಕ್ ಆಗ್ತಿರುವ ಲಕ್ಷಣ, ಫಿಟ್ ಆಗ್ತಿರೋ ಲಕ್ಷಣ ಅಲ್ಲ. ಸೊ 60 ವರ್ಷ ಆದ ನಂತರ ಅಂದ್ರೆ ಓಕೆ, ನೀವು 30 ವರ್ಷಕ್ಕೆ ಇಷ್ಟು ವೀಕ್ ಆಗ್ತಿದ್ರೆ ಸೀರಿಯಸ್ ಆಗಿ ನೀವು ವೆಯ್ಟ್ ಟ್ರೈನಿಂಗ್ ಜೊತೆಗೆ ಚಿಕನ್ನು, ಮೊಟ್ಟೆ, ನಾನ್ ವೆಜ್ ಆಗಿದ್ರೆ, ವೆಜ್ ಆಗಿದ್ರೆ ಪನ್ನೀರು, ಸೋಯಾ ಚಂಕ್ಸ್ ನಿಮ್ಮ ಡಯಟ್ ನಲ್ಲಿ ಆಡ್ ಮಾಡ್ಲೇಬೇಕು. ಮಾಡದೇ ಇದ್ರೆ ನಿಮ್ಮ ವೆಯ್ಟ್ ಲಾಸ್ ಅಂದ್ರೆ ಮಸಲ್ ಲಾಸ್ ಅಗ್ರೆಸಿವ್ ಆಗಕ್ಕೆ ಶುರು ಆಗುತ್ತೆ. ಈ ಏಜ್ ಅಲ್ಲಿ ನೀವು ನಿಮ್ಮ ಪೇರೆಂಟ್ಸ್ ನ ನೋಡ್ಕೊಬೇಕು, ಬಟ್ ನೀವೇ ಪೇಷಂಟ್ ಆಗಿ ನಿಮ್ಮ ಪೇರೆಂಟ್ಸೇ ನಿಮ್ಮನ್ನ ನೋಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿಡ್ಕೋಬೇಡಿ. ಯೂಶಲಿ ಈ ತರ ವಿಡಿಯೋಸ್ ಎಲ್ಲ ವೈರಲ್ ಆಗಲ್ಲ. ಅನ್ಹೆಲ್ತಿಯಾಗಿ 5 ಟಿಪ್ ಫ್ಯಾಟ್ ಲಾಸ್ಗೆ ಅಂತ ಹೇಳ್ತಾರಲ್ಲ, ಅದಾಗುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಈ ವಿಚಾರ ಗೊತ್ತಾಗ್ಲಿ.